ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ಆರ್ ನ್ಯೂ ಟು ದ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮುಖಾಂತರ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಕರೆಕ್ಟ್ ಆದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ. ಸೊ ನಾನು ಸುಮಾರಷ್ಟು ವೀಡಿಯೋಸನ್ನು ಮಾಡಿದ್ದೆ ಈ ವೈಟಮಿನ್ ಡಿ ಬಗ್ಗೆ. ಒಂದು ಬಹಳ ಇಂಪಾರ್ಟೆಂಟ್ ವೈಟಮಿನ್ ಆ್ಯಂಡ್ ಬಹಳ ಡೆಫಿಷಿಯೆಂಟ್ ವೈಟಮಿನ್. ಒಂದು 8 ಜನರಿಗೆ ನಾವು ಟೆಸ್ಟ್ ಮಾಡಿದರೆ ಅದರಲ್ಲಿ 5 ಜನರಿಗೆ ಈ ವೈಟಮಿನ್ ಡಿ ಕಡಿಮೆನೇ ಇರುತ್ತೆ. ಇನ್ಸ್ಪೈಟ್ ನಮಗೆ ಈ ವೈಟಮಿನ್ ಡಿ ಸೂರ್ಯಕಿರಣಗಳಿಂದ ಸಿಕ್ಕಿದ್ರೂ ಸಹ, ಫ್ರೀಯಾಗಿ ಸಿಕ್ಕಿದ್ರೂ ಸಹ ನಾವು ಡೆಫಿಷಿಯೆಂಟ್ ಇರ್ತೇವೆ ಈ ವೈಟಮಿನ್ ಡಿಯಲ್ಲಿ. ಸೊ ಇವತ್ತು ನಾವು ಈ ವೈಟಮಿನ್ ಡಿ ಡೆಫಿಷಿಯನ್ಸಿ ಇದ್ದರೆ ನೀವು ಏನು ಮಾಡಬಹುದು, ಯಾವ ಟೈಪ್ ಆಫ್ ಟ್ಯಾಬ್ಲೆಟ್ಸನ್ನು, ಕ್ಯಾಪ್ಸೂಲ್ಸನ್ನು ತೆಗೆದುಕೊಳ್ಬಹುದು, ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ. ನಾನು ಹೇಳಿದೆ ವೈಟಮಿನ್ ಡಿ ಒಂದು ಬಹಳ ಇಂಪಾರ್ಟೆಂಟ್ ವೈಟಮಿನ್. ಯಾಕೆ? ಬರೀ ಬೋನ್ಸಿಗೆ, ನಿಮ್ಮ ಹಲ್ಲಿಗೆ ಮಾತ್ರ ಅಲ್ಲ, ನಿಮ್ಮ ಕೂದಲಿಗೆ, ನಿಮ್ಮ ಚರ್ಮಕ್ಕೆ, ನಿಮ್ಮ ಹಾರ್ಟಿಗೆ, ನಿಮ್ಮ ಶುಗರ್ ಕಂಟ್ರೋಲಿಗೆ, ನಿಮ್ಮ ಬೊಜ್ಜು, ನಿಮ್ಮ ಒಬೇಸಿಟಿಗೆ ಎಲ್ಲದನ್ನು ಇದು ಮ್ಯಾನೇಜ್ ಮಾಡುವಂಥ ಒಂದು ವೈಟಮಿನ್. ಈ ವೈಟಮಿನ್ ಅನ್ನು ಸನ್ಶೈನ್ ವೈಟಮಿನ್ ಅಂತಿರ್ತಾರೆ. ಅಂದರೆ ಸೂರ್ಯಕಿರಣದಿಂದ ನಮಗೆ ಸಿಗುವಂಥ ಒಂದು ವೈಟಮಿನ್. ಬಟ್ ಇಷ್ಟು ನಮ್ಮ ಭಾರತದಲ್ಲಿ ಇಷ್ಟು ಸೂರ್ಯನ ಕಿರಣ ಇದ್ರೂ ಸಹ ನಮಗೆ ಈ ಡೆಫಿಷಿಯನ್ಸಿ ನಾವು ನೋಡ್ತಾ ಇರ್ತೇವೆ. ಯಾಕೆ? ನಮ್ಮ ಲೈಫ್ ಸ್ಟೈಲ್, ನಮ್ಮ ಜೀವನ ಶೈಲಿ ಹೇಗೆ ಆಗಿಬಿಟ್ಟಿದೆ, ನಾವು ಸನ್ನಿಗೆ ಎಕ್ಸ್ಪೋಸೇ ಆಗೋದಿಲ್ಲ. ನಾವು ಆಫೀಸಲ್ಲಿ AC ಚೇಂಬರ್ಸಲ್ಲಿ ಒಳಗಡೆ ಕೂತ್ಕೊಂಡು ಕೆಲಸ ಮಾಡ್ತಾ ಇರ್ತೇವೆ. ಸೊ ನಮ್ಮ ವೈಟಮಿನ್ ಡಿ ನಾವು ತೆಗೆದುಕೊಳ್ಳಲಿಕ್ಕೆ ಹೋಗೋದಿಲ್ಲ. ಯಾರಿಗೂ ಪುರ್ಸತ್ತೂ ಇರೋದಿಲ್ಲ ಹೋಗ್ಕೊಂಡು ವೈಟಮಿನ್ ಡಿ ಸನ್ ಲೈಟನ್ನು ನೋಡಲಿಕ್ಕೆ ಸಹ. ತೆಗೆದುಕೊಳ್ಳೋದಂತೂ ದೂರದ ಮಾತು. ಸೊ ಒಂದು ನಮ್ಮ ಲೈಫ್ ಸ್ಟೈಲಿಂದ, ಎರಡನೇದು ಏರ್ ಪೊಲ್ಯೂಷನ್. ಸನ್ ರೇಸಿಗೆ UVB ರೇಸ್ ಬರೋದಕ್ಕೆ ಆಗೋದಿಲ್ಲ, ಅಷ್ಟು ಪೊಲ್ಯೂಷನ್ ಇರುತ್ತೆ. ಸೊ UVB ರೇಸ್ ಬರೋದೇ ಇಲ್ಲ, ನಮ್ಮ ಚರ್ಮದ ಮೇಲೆ ಬೀಳೋ ತನಕನೇ ದ ಅಮೌಂಟ್ ಆಫ್ UVB ಓನ್ಲಿ ಈಸ್ ಲೆಸ್. ಸೊ ಎಸ್, ಏರ್ ಪೊಲ್ಯೂಷನ್ನಿಂದ, ಎಕ್ಸೆಸಿವ್ ಸನ್ಸ್ಕ್ರೀನ್ ಯೂಸಿಂದನೂ ಇರ್ಬೋದು. ಕೆಲವೊಬ್ಬರು ಡಾರ್ಕ್ ಸ್ಕಿನ್ಡ್ ಇರ್ತಾರೆ, ಚರ್ಮದ ಬಣ್ಣ ಬಹಳ ಕಪ್ಪಗಿದ್ರೆ ದೆನ್ ಅವರಿಗೆ ವೈಟಮಿನ್ ಡಿ ಡೆಫಿಷಿಯನ್ಸಿಯನ್ನು ನಾವು ನೋಡ್ತಾ ಇರ್ತೇವೆ. ಕೆಲವೊಂದು ಸಲ ಕೆಲವೊಂದು ಮೆಡಿಸಿನ್ಸನ್ನು ತೆಗೆದುಕೊಳ್ತಾ ಇರ್ತಾರೆ. HIV ಮೆಡಿಸಿನ್ಸ್ ಇರ್ಬೋದು, ಫಿಟ್ಸಿಗೆ ಮೆಡಿಸಿನ್ಸ್ ಇರ್ಬೋದು, ಸ್ಟಿರಾಯ್ಡ್ಸ್ ಇರ್ಬೋದು, ಆ್ಯಂಟಾಸಿಡ್ಸ್ ಬಹಳ ಲಾಂಗ್ ಟರ್ಮ್ ತೆಗೆದುಕೊಳ್ತಾ ಇದ್ದಾಗಿರ್ಬೋದು. ಆವಾಗ ವೈಟಮಿನ್ ಡಿ ಡೆಫಿಷಿಯನ್ಸಿ ಆಗಿಬಿಡ್ಬೋದು. ಪೇಷಂಟು ಬಹಳ ಮದ್ಯಪಾನ ಮಾಡ್ತಿರ್ತಾನೆ, ಲಿವರ್ ಹಾಳಾಗೋಗಿದೆ. ಸೊ ಆವಾಗ ಸಿರೋಸಿಸ್ಸಿಂದ, ಲಿವರ್ ಪ್ರಾಬ್ಲಮ್ ಇದ್ದಾಗ ಅವರಲ್ಲಿ ನಾವು ವೈಟಮಿನ್ ಡಿ ಡೆಫಿಷಿಯನ್ಸಿಯನ್ನು ನೋಡ್ತಾ ಇರ್ತೇವೆ. ಕಿಡ್ನಿ ಪ್ರಾಬ್ಲಮಲ್ಲಿ, ಕ್ರಾನಿಕ್ ಕಿಡ್ನಿ ಡಿಸೀಸ್ ಆಗೋಗಿದೆ, ಡಯಾಬಿಟಿಸಿಂದ, BP-ಇಂದ ಕಿಡ್ನಿ ಡ್ಯಾಮೇಜ್ ಆಗೋಗಿದೆ, ವೈಟಮಿನ್ ಡಿ ಡೆಫಿಷಿಯನ್ಸಿ ಬರ್ತಾ ಇರುತ್ತೆ. ನಿಮಗೆ ಗಟ್ಟಿನ ಪ್ರಾಬ್ಲಮ್ ಇದೆ, ಕರುಳಲ್ಲಿ ಫುಡ್ ಸರಿಯಾಗಿ ಅಬ್ಸಾರ್ಬೇ ಆಗೋದಿಲ್ಲ, ಇನ್ಫ್ಲಮೇಟರಿ ಬಾವೆಲ್ ಡಿಸೀಸ್ ಇದೆ, ಕ್ರಾನ್ಸ್ ಡಿಸೀಸು, ಅಲ್ಸರೇಟಿವ್ ಕೊಲೈಟಿಸು, ಸೀಲಿಯಾಕ್ ಡಿಸೀಸು, ಇದರಿಂದ ವೈಟಮಿನ್ ಡಿ ಡೆಫಿಷಿಯನ್ಸಿ ಆಗ್ಬೋದು. ತುಂಬ ಬೊಜ್ಜು ಜಾಸ್ತಿ ಇದೆ, ಆವಾಗ ವೈಟಮಿನ್ ಡಿ ಡೆಫಿಷಿಯನ್ಸಿ ಆಗ್ಬೋದು. ಸೊ ಇವೆಲ್ಲ ಕಾರಣದಿಂದ ವೈಟಮಿನ್ ಡಿ ಡೆಫಿಷಿಯನ್ಸಿ ಆಗ್ಬೋದು. ಸೊ ಹೇಗೆ ಗೊತ್ತಾಗುತ್ತೆ ನಮಗೆ ವೈಟಮಿನ್ ಡಿ ಡೆಫಿಷಿಯನ್ಸಿ ಇದೆ? ಬಹಳಷ್ಟು ಜನರಿಗೆ ಗೊತ್ತೇ ಆಗೋದಿಲ್ಲ. ಬಹಳಷ್ಟು ಜನರಿಗೆ ತುಂಬ ಸುಸ್ತು, ಫ್ರ್ಯಾಕ್ಚರ್ ಆಯಿತು, ಈ ರೀತಿ ಸಿಂಪ್ಟಮ್ಸು, ಹೇರ್ ಲಾಸ್ ಇರುತ್ತೆ, ಅಥವಾ ಈಗ ಬಹಳಷ್ಟು ಪ್ಯಾನಲ್ಸ್ ಎಕ್ಸೆಟ್ರಾ ಚೆಕ್ ಮಾಡಿದಾಗಲೇ ಗೊತ್ತಾಗುತ್ತೆ ನನಗೆ ವೈಟಮಿನ್ ಡಿ ಕಡಿಮೆ ಇದೆ ಅಂತ. ಸೊ ವೈಟಮಿನ್ ಡಿಯನ್ನು ನಾವು ಬ್ಲಡ್ ಟೆಸ್ಟಲ್ಲಿ ಯಾವಾಗ ನೋಡ್ತೇವೆ, ಆವಾಗ ಒಂದು ಆಪ್ಟಿಮಮ್ ಫಂಕ್ಷನ್ ಮಾಡೋಕ್ಕೆ ನಮಗೆ ಒಂದು 50 ನ್ಯಾನೋಗ್ರಾಮ್/ml ಅಷ್ಟಾದರೂ ನಮಗೆ ವೈಟಮಿನ್ ಡಿ ಬೇಕಾಗತ್ತೆ. ಬಟ್ ಯಾವಾಗ ಅದರ ಲೆವೆಲ್ ಅದಕ್ಕಿಂತ ಕಡಿಮೆ ಆಗ್ತಾ ಇರುತ್ತೆ, ನಮ್ಮ ಬಾಡಿ ಒಂದು ಆಪ್ಟಿಮಮ್ ಕಂಡೀಷನಲ್ಲಿ ಕೆಲಸ ಮಾಡೋದಿಲ್ಲ. ಸೊ ನಾವು ಈ ವೈಟಮಿನ್ ಡಿ ಡೆಫಿಷಿಯನ್ಸಿಯನ್ನು ಮೈಲ್ಡ್, ಮಾಡ್ರೇಟ್, ಸಿವಿಯರ್ ಡೆಫಿಷಿಯನ್ಸಿ ಅಂತ ಹೇಳ್ತಾ ಇರ್ತೇವೆ. ಈಗ ಸಪೋಸ್ ನಿಮ್ಮ ವೈಟಮಿನ್ ಡಿ ಬ್ಲಡ್ ಟೆಸ್ಟ್ ಮಾಡಿದಾಗ 10 ನ್ಯಾನೋಗ್ರಾಮ್/ml ಕಡಿಮೆ ಬಂತು ಅಂದರೆ ನಿಮಗೆ ಸಿವಿಯರ್ ಡಿಫಿಷಿಯನ್ಸಿ ಇದೆ ಅಂತ ಅರ್ಥ. ಬಹಳ ಕಡಿಮೆ ಇದೆ ನಿಮ್ಮ ವೈಟಮಿನ್ ಡಿ ಅಂತ ಅರ್ಥ. ಸಪೋಸ್ ನಿಮ್ಮ ವೈಟಮಿನ್ ಡಿ 10ರಿಂದ 20 ನ್ಯಾನೋಗ್ರಾಮ್/ml ಬಂತು ಅಂದರೆ ಮಾಡ್ರೇಟ್ ಡೆಫಿಷಿಯನ್ಸಿ, ಆ್ಯಂಡ್ ಅರೌಂಡ್ 20 to 30 ನ್ಯಾನೋಗ್ರಾಮ್/ml ಬಂತು ಅಂದರೆ ಮೈಲ್ಡ್ ನಿಮಗೆ ಡೆಫಿಷಿಯನ್ಸಿ ಇದೆ ಅಂತ. 50 ನ್ಯಾನೋಗ್ರಾಮ್/ml ಆದರೂ ಇರಬೇಕು ಈ ವೈಟಮಿನ್ ಡಿ. ಸೊ ಸಪೋಸ್ ನಿಮಗೆ ವೈಟಮಿನ್ ಡಿ ಕಡಿಮೆ ಬಂತು ಅಂದಾಗ ಹೇಗೆ ನಾವು ಇದನ್ನು ಇಂಪ್ರೂವ್ ಮಾಡ್ಕೊಳ್ಬೋದು? ಒಂದು ನಾನು ಹೇಳಿದೆ, ಇದು ಸನ್ಶೈನ್ ವೈಟಮಿನ್, ಸೂರ್ಯಕಿರಣಗಳಿಂದ ಸಿಗುವಂಥ ವೈಟಮಿನ್. ಸೊ ಆದಷ್ಟು ನೀವು ನಿಮ್ಮ ಲೈಫ್ ಸ್ಟೈಲಲ್ಲಿ ಚೇಂಜಸನ್ನು ಮಾಡಬೇಕು. ಈ ಸೂರ್ಯಕಿರಣಕ್ಕೆ ನಿಮ್ಮ ಬಾಡಿಯನ್ನು ಎಕ್ಸ್ಪೋಸ್ ಮಾಡಲಿಕ್ಕೆ ಟ್ರೈ ಮಾಡಬೇಕು.
ಓಕೆ. ಸೊ ಅಟ್ಲೀಸ್ಟ್ ವಾರದಲ್ಲಿ ಒಂದು 3-4 ಟೈಮ್ ಆದ್ರೂ ಒಂದು 10-30 ನಿಮಿಷ ಈ ಸನ್ ರೇಸ್ ನಿಮ್ಮ ಬಾಡಿಯ ಮೇಲೆ, ನಿಮ್ಮ ಚರ್ಮದ ಮೇಲೆ ಬೀಳಬೇಕು. ಸೊ ನೀವು ಕಂಪ್ಲೀಟ್ಲಿ ಫುಲ್ಲಿ ಕವರ್ಡ್ ಹಾಕೊಂಡು ಹೋಗಿ ನಿಂತ್ಕೊಂಡ್ರೆ ಅಥವಾ ಒಂದು ಹ್ಯಾಟ್ ಹಾಕೊಂಡ್ರಿ, ಛತ್ರಿ ಹಿಡ್ಕೊಂಡು ನಿಂತ್ಕೊಂಡ್ರೆ ಅದೇನೂ ಉಪಯೋಗ ಇಲ್ಲ. ಯಾವಾಗ ಸೂರ್ಯನ ಕಿರಣ ನಿಮ್ಮ ಚರ್ಮದ ಮೇಲೆ ಬೀಳತ್ತೆ ಆವಾಗ ನಮ್ಮ ಚರ್ಮದಿಂದ ಈ ವೈಟಮಿನ್ ಡಿ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಸೊ ಒಂದು ಮಿನಿಮಮ್ 10 to 30 minutes 3 to 4 times a week ನಿಮಗೆ ಸನ್ ರೇಸ್ ನಿಮ್ಮ ಸ್ಕಿನ್ನಿನ ಮೇಲೆ ಬಿದ್ದಾಗ ಎಸ್ ನಿಮ್ಮ ವೈಟಮಿನ್ ಡಿ ಸಿಂಥಸಿಸನ್ನು ಅದು ಹೆಚ್ಚಿಗೆ ಮಾಡ್ತಾ ಇರುತ್ತೆ. ಆ್ಯಂಡ್ ಇದರಿಂದ ಬರೀ ವೈಟಮಿನ್ ಡಿ ಸಿಂಥಸಿಸ್ ಆಯಿತು, ನಿಮ್ಮ ವೈಟಮಿನ್ ಡಿ ಲೆವೆಲ್ ಅಷ್ಟೇ ಇಂಪ್ರೂವ್ ಆಗೋದಿಲ್ಲ, ನಿಮ್ಮ ಮೂಡ್ ಚೆನ್ನಾಗಾಗತ್ತೆ, ನಿಮ್ಮ ಡಿಪ್ರೆಷನ್ ಎಕ್ಸೆಟ್ರಾ ಇದ್ದರೆ ಅದು ಕಡಿಮೆ ಆಗುತ್ತೆ. ಸೊ ಲಾಟ್ ಆಫ್ ಬೆನಿಫಿಟ್ಸ್ ವಿತ್ ದಿಸ್ ಸನ್ ಎಕ್ಸ್ಪೋಜರ್. ಸೊ ಎಸ್, ಸನ್ಗೆ ಎಕ್ಸ್ಪೋಸ್ ಆಗೋಕ್ಕೆ ಟ್ರೈ ಮಾಡಿ, ದಟ್ ಈಸ್ ಒನ್ ಥಿಂಗ್. ಎರಡನೇದು, ಈ ಸನ್ ಎಕ್ಸ್ಪೋಜರ್ ಎಷ್ಟಿರಬೇಕು, ನಾವು ಎಷ್ಟೊತ್ತು ಸನ್ನಲ್ಲಿರಬೇಕು, ಯಾವ ಥರದ ಬಟ್ಟೆಗಳನ್ನು ಹಾಕ್ಕೊಂಡಿರಬೇಕು, ಇವೆಲ್ಲದರ ಬಗ್ಗೆ ನಾನು ಒಂದು ಸಪ್ರೇಟ್ ವಿಡಿಯೋನೇ ಮಾಡಿದ್ದೇನೆ, ಅದನ್ನು ರೆಫರ್ ಮಾಡ್ಕೊಳ್ಳಿ. ಬಿಕಾಸ್ ದೇರ್ ಯು ವಿಲ್ ಕಮ್ ಟು ನೋ ನಮಗೆ ಸನ್ ರೇಸ್ ಎಷ್ಟು ಇಂಪಾರ್ಟೆಂಟ್ ಇದೆ ಆ್ಯಂಡ್ ನಾವು ಕರೆಕ್ಟ್ಲಿ ಅದನ್ನು ಹೇಗೆ ಪಡಿಬೇಕು ಅಂತ. ಎರಡನೇದು ಡಯಟ್. ನಿಮ್ಮ ಆಹಾರದಲ್ಲೂ ನೀವು ಕೆಲವೊಂದು ಚೇಂಜಸ್ಸನ್ನು ಮಾಡ್ಕೊಳ್ಬೋದು. ಲೈಕ್ ನಿಮಗೆ ವೈಟಮಿನ್ ಡಿ ರಿಚ್ ಇರುವಂಥ ಫುಡ್ಡನ್ನು ನೀವು ತೆಗೆದುಕೊಳ್ಬೋದು. ಇದರ ಬಗ್ಗೆನೂ ನಾನೊಂದು ಸಪ್ರೇಟ್ ವಿಡಿಯೋನ ಮಾಡಿದ್ದೇನೆ, ನೀವು ಅದನ್ನು ರೆಫರ್ ಮಾಡಿ. ಬಟ್ ಮೇನ್ಲಿ ಈಗ ನೀವು ನಾನ್ ವೆಜಿಟೇರಿಯನ್ ಇದ್ರಿ ಅಂದರೆ ನೀವು ಫಿಶ್, ಎಸ್ಪೆಷಲಿ ಆಯಿಲಿ ಫಿಶ್ಗಳು, ಮೀನುಗಳೇನಿರ್ತವೆ ಅವುಗಳನ್ನು ನೀವು ತೆಗೆದುಕೊಳ್ಬೋದು. ಎಗ್ಗಲ್ಲಿ ವೈಟಮಿನ್ ಡಿ ಇರುತ್ತೆ. ಈ ಲಿವರ್, ಅದರಲ್ಲಿ ವೈಟಮಿನ್ ಡಿ ಇರುತ್ತೆ, ಪೋರ್ಕ್ ಲಿವರ್ ಎಕ್ಸೆಟ್ರಾ ಯು ಕ್ಯಾನ್ ದೇರ್ ವಿಲ್ ಬಿ ವೈಟಮಿನ್ ಡಿ. ಬಟ್ ಎಸ್, ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ ಈ ಲಿವರ್ ಎಕ್ಸೆಟ್ರಾ ತಿನ್ನಬೇಕು. ಆ್ಯಂಡ್ ನಿಮಗೆ ಈ ಮಿಲ್ಕ್ ಪ್ರಾಡಕ್ಟ್ಸಲ್ಲಿ ಹಾಲು, ಮೊಸರು, ಮಜ್ಜಿಗೆ, ಚೀಸು, ಬಟರು, ಪನ್ನೀರು, ಇದರಲ್ಲೆಲ್ಲ ವೈಟಮಿನ್ ಡಿ ಇರುತ್ತೆ. ಈಗ ವೆಜಿಟೇರಿಯನ್ಸಿಗೆ ಯೂಶ್ವಲಿ ವೈಟಮಿನ್ ಡಿ ಸೋರ್ಸು ಸ್ವಲ್ಪ ಕಡಿಮೆ. ಲೈಕ್ ಮಶ್ರೂಮ್ಸ್ ಯಾವುದೇನಿರ್ತವೆ ಅದನ್ನು ಸನ್ನಿಗೆ ಇಟ್ಟಿದ್ದಂಥ ಎಕ್ಸ್ಪೋಸ್ ಆದಂಥ UV ಇರಾಡಿಯೇಟೆಡ್ ಮಶ್ರೂಮ್ಸ್, ಅವುಗಳು ವೈಟಮಿನ್ ಡಿಯಲ್ಲಿ ರಿಚ್ ಇರ್ತವೆ. ಕೆಲವೊಂದು ವೆಜಿಟೇಬಲ್ಸಲ್ಲಿ ವೈಟಮಿನ್ ಡಿ ಸ್ವಲ್ಪ ಇರಬಹುದು. ಆ್ಯಂಡ್ ಈ ರೀತಿ ವೈಟಮಿನ್ ಡಿ ಸೋರ್ಸಸ್ಸನ್ನು ನೀವು ನಿಮ್ಮ ಫುಡ್ಡಲ್ಲಿ ಇನ್ಕ್ಲೂಡ್ ಮಾಡ್ಬೋದು. ಆ್ಯಂಡ್ ಮೋಸ್ಟ್ ಕಾಮನ್ಲಿ ನಾವು ವೈಟಮಿನ್ ಡಿ ಡೆಫಿಷಿಯನ್ಸಿಗೆ ನಾವು ಕೊಡೋದೇನು ಸಪ್ಲಿಮೆಂಟೇಷನ್. ಯಾಕಂದರೆ ಈ ವೈಟಮಿನ್ ಡಿ ಡೆಫಿಷಿಯನ್ಸಿ ಇಷ್ಟು ಕಾಮನ್ ಇರುತ್ತೆ ದ್ಯಾಟ್ ವಿ ಎಂಡ್ ಅಪ್ ಗಿವಿಂಗ್ ಸಪ್ಲಿಮೆಂಟ್ಸ್ ಅಂದರೆ ಏನು, ಇವು ಕ್ಯಾಪ್ಸೂಲ್ ಫಾರ್ಮಲ್ಲಿ, ಟ್ಯಾಬ್ಲೆಟ್ಸ್ ಫಾರ್ಮಲ್ಲಿ, ಇಂಜೆಕ್ಷನ್ ಫಾರ್ಮಲ್ಲಿ, ಲಿಕ್ವಿಡ್ ಫಾರ್ಮಲ್ಲೆಲ್ಲ ಬರ್ತಾ ಇರುತ್ತೆ. ಸಪೋಸ್ ನಿಮಗೆ ಮೈಲ್ಡ್ ಡೆಫಿಷಿಯನ್ಸಿ ಇದೆ. ಮೈಲ್ಡ್ ಡೆಫಿಷಿಯನ್ಸಿ ಅಂದರೆ ನಿಮ್ಮ ವೈಟಮಿನ್ ಡಿನ ಲೆವೆಲ್ 20 ಇಂದ 30 ನ್ಯಾನೋಗ್ರಾಮ್ ಪರ್ ಡೆಸಿಲೀಟರ್ ಇದೆ ಅಂದಾಗ ನಾವೇನು ಮಾಡ್ತೇವೆ, ನಿಮಗೆ 10 ವಾರಗಳವರೆಗೆ ಈ ವೈಟಮಿನ್ ಡಿ ಅನ್ನು ಕೊಡ್ತಾ ಇರ್ತೇವೆ. ಸೊ 6+4 ಅಂದರೆ 10 ವೀಕ್ಸ್. ಏನು ಮಾಡ್ತೇವೆ, ಎವ್ರಿ ವೀಕ್ ಫಾರ್ 6 ವೀಕ್ಸ್ ನಿಮಗೆ ಒಂದು ಈ 60,000 ಇಂಟರ್ನ್ಯಾಷನಲ್ ಯೂನಿಟ್ಸ್ ಆಫ್ ವೈಟಮಿನ್ ಡಿ ಅನ್ನು ಕೊಡ್ತಾ ಇರ್ತೇವೆ. ಅಂದರೆ ನೀವು ಈ ಸೋಮವಾರ ಒಂದು ಕ್ಯಾಪ್ಸೂಲ್ ತೊಗೊಂಡ್ರಿ ಅಥವಾ ಈ ಸೋಮವಾರ ಒಂದು ಸ್ಯಾಶೆ ತೊಗೊಂಡ್ರಿ ಅಂದರೆ ನೆಕ್ಸ್ಟ್ ಮಂಡೇ ನೀವು ಇನ್ನೊಂದು ಸ್ಯಾಶೆಯನ್ನು ತೊಗೊಳ್ತೀರಿ. ಸೊ ವೀಕ್ಲಿ ಒಂದು ಸ್ಯಾಶೆ ಒಂದು 60,000 ಇಂಟರ್ನ್ಯಾಷನಲ್ ಯೂನಿಟ್ಸ್ ಆಫ್ ವೈಟಮಿನ್ ಡಿ ಅನ್ನು ನೀವು ತೆಗೆದುಕೊಳ್ತಾ ಇರ್ತೀರಿ ಫಾರ್ 6 ವೀಕ್ಸ್. ನೆಕ್ಸ್ಟ್ ಮುಂದಿನ 4 ವಾರ ಏನಿರುತ್ತೆ ಅಲ್ಟರ್ನೇಟಿವ್ಲಿ, ಅಂದರೆ ಒಂದು ಸೋಮವಾರ ತೆಗೆದುಕೊಂಡ್ರೆ ನೆಕ್ಸ್ಟ್ ಮಂಡೇ ತೆಗೆದುಕೊಳ್ಳೋದಿಲ್ಲ, ಅದರ ನೆಕ್ಸ್ಟ್ ಮಂಡೇ. ಸೊ 15 ಡೇಸಿಗೊಮ್ಮೆ ನೆಕ್ಸ್ಟ್ 4 ವೀಕ್ಸಲ್ಲಿ ತೆಗೆದುಕೊಳ್ತಾ ಇರ್ತೀರ. ಸೊ 6 ವೀಕ್ಸ್ ಕಂಟಿನ್ಯೂಸ್ಲಿ, ನೆಕ್ಸ್ಟ್ ವಿಲ್ ಬಿ 15 ಡೇಸಿಗೆ ಒಂದ್ಸಲ. ಸೊ ಅಲ್ಲಿ 2 ಡೋಸಸ್ ಆಯಿತು, ಇಲ್ಲಿ ಕಂಟಿನ್ಯೂಸ್ 6 ಡೋಸಸ್ ಆಯಿತು. ಸೊ 6 + 2 8 ಡೋಸಸ್. ಸೊ 8 ಡೋಸ್ ಆಫ್ ವೈಟಮಿನ್ ಡಿ ಅನ್ನು ಕೊಡ್ತಾ ಇರ್ತೇವೆ. ಆ್ಯಂಡ್ ಎಸ್, ಇದು ಫ್ಯಾಟ್ ಸಾಲ್ಯುಬಲ್ ವೈಟಮಿನ್, ಸ್ವಲ್ಪ ಹೊತ್ತು ನಿಮ್ಮ ಫ್ಯಾಟಲ್ಲಿ ನಿಮ್ಮ ಬಾಡಿಯಲ್ಲಿ ಇರುತ್ತಿದ್ದು. ಆ್ಯಂಡ್ ಲೇಟರ್ ಏನಾಗುತ್ತೆ, ಇದರ ಲೆವೆಲ್ ಕಡಿಮೆ ಆಗ್ತಾ ಬರ್ಬೋದು. ಸೊ ನಾವು ಮೇಂಟೆನೆನ್ಸಿಗಾಗಿ ಮಂತ್ಲಿ ಒನ್ಸ್ ನಿಮಗೆ ಇದನ್ನು ಹೇಳ್ಬೋದು. ನೆನ್ಪಿಟ್ಕೊಳ್ಳಿ, ಈ ವೈಟಮಿನ್ ಡಿ ಕ್ಯಾಪ್ಸೂಲ್ಸ್ ಇರ್ಬೋದು, ಸ್ಯಾಶೆ ಇರ್ಬೋದು, ಯಾವ್ದು ನೀವು ತೊಗೊಳ್ತೀರಾ, ಒಂದು ನೀವು ಐದರ್ ಬ್ರೇಕ್ಫಾಸ್ಟ್ ಆದಮೇಲೆ ಇಲ್ಲ ಲಂಚ್ ಆದಮೇಲೆ ತೊಗೊಳ್ಬೇಕು. ಏನಾದರೂ ಸ್ವಲ್ಪ ಫ್ಯಾಟಿ ಫುಡ್ ಜೊತೆ ತೊಗೊಂಡ್ರೆ ಇದರ ಅಬ್ಸಾರ್ಪ್ಷನ್ ಚೆನ್ನಾಗಾಗತ್ತೆ. ಅಂದರೆ ನೀವು ಯಾವಾಗ ಊಟದಲ್ಲಿ ಸ್ವಲ್ಪ ಮಜ್ಜಿಗೆ, ಮೊಸರು, ಈ ರೀತಿದೇನಿರುತ್ತೆ, ಘೀ, ಎಲ್ಲ ಯಾವಾಗಿರುತ್ತೆ, ಆ ಫ್ಯಾಟಿನ ಜೊತೆ ಇದರ ಅಬ್ಸಾರ್ಪ್ಷನ್ ಚೆನ್ನಾಗಿರುತ್ತೆ. ಸೊ ಯೂಶ್ವಲಿ ನಾವು ಇದನ್ನು ಐದರ್ ಲಂಚ್ ಆದಮೇಲೆ ಇಲ್ಲ ಬ್ರೇಕ್ಫಾಸ್ಟ್ ಆದಮೇಲೆ ತೊಗೊಳ್ಳಿ ಅಂತ ಇರ್ತೀವಿ. ಸೊ ದಟ್ ವಾಸ್ ಫಾರ್ ಮೈಲ್ಡ್ ಡೆಫಿಷಿಯನ್ಸಿ. ಒಂದು 8 ಡೋಸಸನ್ನು ಕೊಡ್ತಾ ಇರ್ತೀವಿ.
ಈಗ ಮಾಡ್ರೇಟ್ ಡೆಫಿಷಿಯನ್ಸಿ, ಮಾಡ್ರೇಟ್ ಅಲ್ಲಿ ಏನಾಗುತ್ತೆ ಅವರಿಗೆ 10 ರಿಂದ 20 ನ್ಯಾನೋಗ್ರಾಮ್/ml ಅವರ ವಿಟಮಿನ್ ಡಿ ಇರುತ್ತೆ. ಇಂಥವ್ರಿಗೆ ನಾವೇನ್ ಮಾಡ್ತೀವಿ 8+4 ಅಂದ್ರೆ 8 ವೀಕ್ಸ್ ಕಂಟಿನ್ಯೂಸ್ಲಿ ವಾರದಲ್ಲಿ 1 ಡೋಸ್ 8 ವಾರಗಳವರೆಗೆ 1 ಡೋಸನ್ನು ಕೊಡ್ತಾ ಇರ್ತೀವಿ. ಓಕೆ, ಸೊ ಎವ್ರಿ ಮಂಡೇ ಅವರು ಒಂದು 60,000 ಇಂಟರ್ನ್ಯಾಷನಲ್ ಯೂನಿಟ್ಸ್ ಆಫ್ ವೈಟಮಿನ್ ಡಿ ಅನ್ನು ತೆಗೆದುಕೊಳ್ತಿರ್ತಾರೆ 8 ವಾರ ಕಂಟಿನ್ಯೂಸ್ಲಿ. ಅದಾದಮೇಲೆ ನೆಕ್ಸ್ಟ್ 4 ವೀಕ್ಸ್ ಏನಿರುತ್ತೆ ಅದರಲ್ಲಿ 15 ಡೇಸಿಗೆ ಒಂದ್ಸಲ, ಸೊ 8+2 10 ಡೋಸಸ್ ಆಫ್ ವೈಟಮಿನ್ ಡಿ ಅನ್ನು ಅವ್ರಿಗೆ ಕೊಡ್ತಾ ಇರ್ತೇವೆ. ಆ್ಯಂಡ್ ಎಸ್, ಮೇಂಟೆನೆನ್ಸ್ ಡೋಸ್ ಆಮೇಲೆ ಹಾಕ್ಬೋದು ಮಂತ್ಲಿ ಒನ್ಸ್. ಸಿವಿಯರ್ ಡೆಫಿಷಿಯನ್ಸಿ 10ಕ್ಕಿಂತ ಕಡಿಮೆ ಇದೆ ಅಂದಾಗ ನಾವೇನು ಮಾಡಬೇಕಾಗತ್ತೆ, ಅವರಿಗೆ 10+2 12 ಡೋಸಸ್ ಆಫ್ ವೈಟಮಿನ್ ಡಿ ಕೊಡಬೇಕಾಗತ್ತೆ. ಅಂದರೆ ನಾವು ಕಂಟಿನ್ಯೂಸ್ಲಿ 10 ವಾರ ಎವ್ರಿ ವೀಕ್ ಅವರಿಗೆ 60,000 ಇಂಟರ್ನ್ಯಾಷನಲ್ ಯೂನಿಟ್ಸ್ ಆಫ್ ವೈಟಮಿನ್ ಡಿ ಕೊಡ್ತಾ ಇರ್ತೇವೆ. ಆ್ಯಂಡ್ ನೆಕ್ಸ್ಟ್ 4 ವೀಕ್ಸ್ ಏನಿರುತ್ತೆ ಅದರಲ್ಲಿ ಆಲ್ಟರ್ನೇಟ್ ಡೇಸ್ ಅಂದರೆ 15 ದಿವಸಕ್ಕೆ ಒಂದ್ಸಲ. ಇಲ್ಲಿ ಏನಾಗುತ್ತೆ 10 ವಾರ ಕಂಟಿನ್ಯೂಸ್ಲಿ ಕೊಡ್ತೀವಿ ಪ್ಲಸ್ 4 ವೀಕ್ಸ್ ಅದರಲ್ಲಿ 15 ದಿವಸಕ್ಕೆ ಒಂದ್ಸಲ. ಸೊ 10+2 12 ಡೋಸಸ್ ಆಫ್ ವೈಟಮಿನ್ ಡಿ ಅನ್ನು ಕೊಡ್ತಾ ಇರ್ತೀವಿ. ಸೊ ಮೈಲ್ಡಲ್ಲಿ 8 ಡೋಸ್ ಕೊಟ್ವಿ, ಮಾಡ್ರೇಟಲ್ಲಿ 10 ಡೋಸ್ ಕೊಟ್ವಿ, ಆ್ಯಂಡ್ ಸಿವಿಯರಲ್ಲಿ 12 ಡೋಸಸ್ ಆಫ್ ವೈಟಮಿನ್ ಡಿ ಅನ್ನು ಕೊಡ್ತಾ ಇರ್ತೇವೆ. ಸಿವಿಯರ್ ಇದ್ದಾಗ ಕೆಲವೊಂದು ಸಲ ನಾವು ಇಂಜೆಕ್ಷನನ್ನು ಸಹ ಕೊಡಬೇಕಾಗಿ ಬರ್ಬೋದು. 6 lakhs 3 lakhs ಯೂನಿಟ್ಸ್ ಆಫ್ ವೈಟಮಿನ್ ಡಿ ಸಿಗ್ತಾ ಇರುತ್ತೆ, ಅದನ್ನು ಸಹ ಕೊಡಬೇಕಾಗಿ ಬರ್ಬೋದು ಇಫ್ ಸಿವಿಯರ್ ಡೆಫಿಷಿಯನ್ಸಿ ಇತ್ತು ಅಂದಾಗ. ಆ್ಯಂಡ್ ಫ್ಯಾಟ್ ಸೊಲ್ಯುಬಲ್ ಇರೋದ್ರಿಂದ ಸ್ವಲ್ಪ ದಿವಸಗಳ ಮಟ್ಟಿಗೆ ಇದು ನಿಮ್ಮ ಬಾಡಿಯಲ್ಲಿ ಇರುತ್ತೆ. ನಿಮ್ಮ ಕೊಬ್ಬಿನ ಅಂಶ ಎಲ್ಲಿರುತ್ತೆ ಅಲ್ಲಿ ಅದು ಫ್ಯಾಟಲ್ಲಿ ಡಿಸಾಲ್ವ್ ಹಾಕ್ಕೊಂಡಿರುತ್ತೆ. ಬಟ್ ಕ್ರಮೇಣವಾಗಿ ಮತ್ತೆ ಅದು ಕಡಿಮೆ ಆಗ್ತಾ ಬರ್ಬೋದು ನೀವು ನಿಮ್ಮ ಲೈಫ್ ಸ್ಟೈಲ್ ಎಲ್ಲ ಚೇಂಜ್ ಆಗಲಿಲ್ಲ ಅಂದಾಗ. ಸೊ ನಾವು ಮೇಂಟೆನೆನ್ಸ್ ಡೋಸನ್ನು ಸಹ ಹಾಕ್ತಾ ಇರ್ತೇವೆ. ಎಷ್ಟು ಔಷಧಿ ಕೊಡಬೇಕು, ಯಾರಲ್ಲಿ ಹೇಗೆ ಕೊಡಬೇಕು, ಬಹಳಷ್ಟು ಫ್ಯಾಕ್ಟರ್ಸ್ ಇದನ್ನು ನಾವು ಇನ್ಫ್ಲುಯೆನ್ಸ್ ಮಾಡ್ತಾ ಇರುತ್ತೆ. ಈಗ ಕೆಲವೊಬ್ಬರಿಗೆ ಡೆಫಿಷಿಯನ್ಸಿ ಬಹಳ ಇದ್ದಾಗ ನಾವು ಡೋಸನ್ನು ಹೆಚ್ಚಿಗೆ ಕೊಡಬೇಕಾಗಿ ಬರ್ಬೋದು. ನಿಮ್ಗೆ ಆಲ್ರೆಡಿ ಲಿವರ್ ಪ್ರಾಬ್ಲಮ್ ಇದೆ, ಕಿಡ್ನಿ ಪ್ರಾಬ್ಲಮ್ ಇದೆ ಅಂದಾಗ ನಾವು ಡೋಸಸನ್ನು ಮಾಡಿಫೈ ಮಾಡಬೇಕಾಗಿ ಬರುತ್ತೆ. ಎಲ್ಲರಿಗೂ ಸೇಮ್ ಡೋಸನ್ನು ಕೊಡೋಕ್ಕಾಗೋದಿಲ್ಲ. ಪೇಷಂಟ್ ಆಲ್ರೆಡಿ ಕಿಡ್ನಿ ಪ್ರಾಬ್ಲಮ್ ಇರುವಂಥ ಪೇಷಂಟ್ ಅಂದಾಗ ನಾವು ಡೋಸನ್ನು ಚೇಂಜ್ ಮಾಡಬೇಕಾಗತ್ತೆ. ಅವ್ರಿಗೆ ಸೂಟ್ ಆಗುವಂತಹ ಟ್ಯಾಬ್ಲೆಟ್ಸ್ ಮೆಡಿಸಿನ್ಸು ಡೋಸೇಜನ್ನು ಕೊಡಬೇಕಾಗತ್ತೆ. ನಿಮಗೆ ಆಲ್ರೆಡಿ ನಿಮಗೆ ಫುಡ್ಡನ್ನು ಸರಿಯಾಗಿ ಅಬ್ಸಾರ್ಬ್ ಮಾಡೋಕ್ಕೆ ಆಗೋದಿಲ್ಲ, ಅಲ್ಸರೇಟಿವ್ ಕೊಲೈಟಿಸು, ಕ್ರಾನ್ಸ್ ಡಿಸೀಸು ಈ ಥರದ್ದೆಲ್ಲ ಇದೆ ಅಂದಾಗ ಇಂಥವರಲ್ಲೂ ನಾವು ಡೋಸೇಜು ಫ್ರೀಕ್ವೆನ್ಸಿ ಎಲ್ಲ ಚೇಂಜ್ ಮಾಡಬೇಕಾಗತ್ತೆ. ಇದೆಲ್ಲದರ ಮೇಲೆ ನಾವು ಈ ಪೇಷಂಟನ್ನು ಇವ್ಯಾಲ್ಯುವೇಟ್ ಮಾಡಿ ಈ ಔಷಧಿಗಳನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ ಇರ್ತೇವೆ. ಸೊ ಆದಷ್ಟು ನೀವು ನಿಮ್ಮ ಡಾಕ್ಟರ್ ಜೊತೆ ಡಿಸ್ಕಸ್ ಮಾಡಿ ಈ ಔಷಧಿಗಳನ್ನು ತೆಗೆದುಕೊಳ್ಳಿ. ಇದು ಜಸ್ಟ್ ಒಂದು ಗೈಡ್ಲೈನ್ಸ್, ಬೇಸಿಕ್ ಗೈಡ್ಲೈನ್ಸ್ ನಾನು ನಿಮ್ಗೆ ಹೇಳಿದ್ದು ಹೇಗೆ ನಾವು ಡೋಸೇಜನ್ನು ಕೊಡ್ತಾ ಇರ್ತೇವೆ ಪೇಷಂಟ್ಸಿಗಂತ. ಯಾಕಂದರೆ ಕೆಲವೊಂದು ಸಲ ಪೇಷಂಟ್ಸ್ ಏನು ಮಾಡ್ತಾರೆ, ಒಂದ್ಸಲ ಇದೆ ಅಂದಾಗ ಅದನ್ನು ತಮ್ಮ ಆನ್ ದೇರ್ ಓನ್ ಅದನ್ನು ತೆಗೆದುಕೊಳ್ತಾ ಇರ್ತಾರೆ. ಕೆಲವೊಬ್ಬರಿಗೆ ಅದರ ಟಾಕ್ಸಿಸಿಟಿ ಸಹ ಆಗಬಹುದು. ಅಂದರೆ ಹೆಚ್ಚಿಗೆ ತೆಗೆದುಕೊಂಡಾಗ ಕೆಲವೊಂದು ಸಲ ಅದರಿಂದ ಓವರ್ ಡೋಸ್ ಆಗಿಬಿಡುತ್ತೆ. ಈ ರೀತಿ ಪ್ರಾಬ್ಲಮ್ ಸಹ ಇರುತ್ತೆ. ವೈಟಮಿನ್ ಡಿ ಟಾಕ್ಸಿಸಿಟಿ ಅಂತ ಸಹ ಇದನ್ನು ನಾವು ಹೇಳ್ತಾ ಇರ್ತೇವೆ. ಹೈಪರ್ ವೈಟಮಿನೋಸಿಸ್ ಡಿ ಅವರ ಲೆವೆಲ್ 150 ನ್ಯಾನೋಗ್ರಾಮ್/ಡೆಸಿಲೀಟರ್ಗಿಂತ ಹೆಚ್ಚಿಗೆ ಆಗಿ ಹೋಗ್ಬಿಡುತ್ತೆ. ಸೊ ಈ ರೀತಿ ನೀವು ಸಪ್ಲಿಮೆಂಟೇಷನ್ ತೆಗೆದುಕೊಳ್ತಾ ಇದ್ದಾಗ ಬೆಟರ್ ಒಂದು ನಿಮ್ಮ ಡಾಕ್ಟರಿನ ಅಡ್ವೈಸನ್ನು ಪಡೆಯಿರಿ. ನಿಮಗೆ ಸೂಟ್ ಆಗಿರುವಂತಹ ಕ್ಯಾಪ್ಸೂಲೋ, ಸ್ಯಾಶೆನೋ, ಇಂಜೆಕ್ಷನ್ನೋ, ಲಿಕ್ವಿಡ್ ಫಾರ್ಮೋ ಅದನ್ನು ನಿಮ್ಮ ಡಾಕ್ಟರ್ ಹೇಳ್ತಾ ಇರ್ತಾರೆ. ವೈಟಮಿನ್ ಡಿ ತೆಗೆದುಕೊಂಡಿದ್ದೀರಾ ಅಂದಾಗ ನಿಮ್ಮ ಬ್ಲಡ್ ಲೆವೆಲ್ಸನ್ನು ಸಹ ಮಾನಿಟರ್ ಮಾಡ್ತಾ ಇರಿ. ಯಾಕಂದರೆ ಒನ್ ಆಫ್ ದ ಸೈಡ್ ಇಫೆಕ್ಟ್ಸ್ ಅಂದರೆ ನಾನು ಹೇಳಿದೆ, ಬೇಕಾಗಿದ್ದಕ್ಕಿಂತ ಹೆಚ್ಚಿಗೆ ತೊಗೊಂಡಾಗ ಅದು ಹೈಪರ್ ವೈಟಮಿನೋಸಿಸ್ ಅಥವಾ ವೈಟಮಿನ್ ಡಿ ಟಾಕ್ಸಿಸಿಟಿಯನ್ನು ಸಹ ಮಾಡ್ಬೋದು. ಸೊ ಇವು ಕೆಲವೊಂದು ಟಿಪ್ಸ್ ವಿಚ್ ಯು ಹ್ಯಾವ್ ಟು ಫಾಲೋ ನೀವು ಯಾವಾಗ ವೈಟಮಿನ್ ಡಿ ಸಪ್ಲಿಮೆಂಟೇಷನನ್ನು ಮಾಡ್ತಾ ಇರ್ತೀರ. Thank you so much for watching the video. Please like, share and subscribe the channel. Thank you.